ಮನ್ಸಾರೆ ನಮ್ಮೂರ್ನ ಯಾವ್ದೇ ರೀತಿಲಿ ಕಸ ಮಾಡ್ದಂಗೆ ಇಟ್ಕೊಂಡು ಯಾವ್ದೇ ರೀತಿಲಿ ಗಲೀಜ್ ಮಾಡ್ದಂಗೆ ಇಟ್ಕೋಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಇನ್ಮೇಲೆ ಒಣ ಕಸ ಸೆಪರೇಟ್, ಹಸಿ ಕಸನ ಸೆಪರೇಟ್ ಮಾಡಬೇಕು. ಈ ನಮ್ಮ ಹಸುಗಳು ಪ್ಲಾಸ್ಟಿಕ್ ತಿಂದು ಆರೋಗ್ಯನ ಹಾಳು ಮಾಡ್ಕೊಳ್ಳುತ್ತೆ. ಅದ್ರ ಬದಲು ನಾವು ಒಣ ಕಸ ಹಸಿ ಕಸನ ಸೆಪರೇಟ್ ಮಾಡಬೇಕು. ಮಾಡಿ ನಾವು ಗ್ರಾಮ ಪಂಚಾಯತಿಂದ ಕಳಿಸೋ ಕಸದ ಗಾಡಿಗೆ ನೀವೆಲ್ಲರೂ ಹಾಕ್ಬೇಕು. ಆಮೇಲೆ ದನ ಕರುಗಳನ್ನ ಕೊಟ್ಟಿಗೆಲೆ ಕಟ್ಟಿ, ಯಾರು ರೋಡ್ ಮ್ಯಾಕೆ ಕಟ್ಬೇಡಿ. ನಮ್ಮ ಊರ್ನಾಗೆ ಏನೇನು ಕಸ ಕೊಳೆ ಆಗೈತೆ ಅದನ್ನೆಲ್ಲ ನಾವೆಲ್ಲ ಸೇರ್ಕೊಂಡು ಕ್ಲೀನ್ ಮಾಡುವ. ಅವಾಗ ನಮ್ಮೂರ್ಗೆ ಏನ್ ಸೊಳ್ಳೆ ಪಳ್ಳೆಗಳಿದೆ ಅವು ಕೂಡ ಬರಕ್ಕಿಲ್ಲ. ನಮ್ಮ ಊರಿನ ಜನರ ಆರೋಗ್ಯ ಬಂಗಾರದಂಗ ಇರ್ತೈತೆ. ಹಿಂಗಲ್ಲಕ ಲಕ ಲಕ ಬರ್ರ 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 ಎಲ್ಲ ಬರ್ರ ಇದಪ್ಪ ಅಧ್ಯಕ್ಷ ಅಂದ್ರೆ ಜನಗಳು ಮಡಿಕೊಂಡ್ ಕೆಲಸ ಮಾಡ್ಸಲ್ಲ, ಜನಗಳ ಜೊತೆ ಸೇರ್ಕೊಂಡ್ ಕೆಲಸ ಮಾಡ್ತಾರೆ. ಇಷ್ಟು ದಿವಸ ವೀರಭದ್ರಯ್ಯನವರು ರಾಜ ಅನ್ಸ್ಕೊಂಡು ಮನೇಲಿ ಕೂತಿದ್ರು, ಈಗ ರಾಜ ಅನ್ಸ್ಕೊಂಡವ್ರೆ ಬೀದಿಗಿಳಿದವ್ರೆ. ಇನ್ ಮೇಲೆ ನಮ್ಮೂರು ಅರಮನೆ ಆಯ್ತದು. ಏನ್ಲ ಹೆಣ್ ತಿನ್ಬಿಟ್ಟು ನಂತವ್ ಬಂದ್ಬಿಟ್ಟಿದ್ಯಾ? ಈಗ ನೆನ್ಪಾದ್ನಾ? ಯಾಕವ ಏನವಾಗೈತ್ ನಿನ್ಗೆ ಹಿಂಗಾಡ್ತಿದ್ಯಲ್ಲ? ಅಲ್ಲ ಕಣವ, ನೀರ್ ಕೇಳಿದ್ರೆ ಖಾಲಿ ಲೋಟ ತಂದಿದ್ಯಲ್ಲವ. ನಮ್ಮ ಮನೆಯಾಗೆ ತೆಳ್ಗೆ ಬೆಳ್ಗೆ ಇರೋ ಸೊಸೆ ಬರ್ಬೇಕು ಅಂತ ನಂಗೆ ಆಸೆ ಇತ್ತು. ಅದಕ್ಕೆ ನಿನ್ ನೀರ್ ಎರ್ಸ್ಬಿಟ್ಟಲ್ಲ, ನೀರ್ ಖಾಲಿ. ಅವ ಅದೆಲ್ಲ ಆಗೋಗಿರೋ ಕತೆ ಪುಟ್ಟಾಕವ. ನೀನ್ ಬಿಟ್ಬಿಡ್ಬೋದು, ಆದ್ರೆ ನಾನ್ ಬಿಡಕ್ಕಿಲ್ಲ. ಅಲ್ಲಕಲ್ಲ, ನಿಂಗೇನ್ಲ ಬಂದಿರೋ ದಾಡಿ? ಆ ಪಿಂಕಿ ಬಿಟ್ಟೋದ್ರೆ ಬೆಂಕಿ ಸಿಕ್ಕಿರೋಳು. ಹೋಗಿ ಹೋಗಿ ಮೂಟೆ ಜೊತೆಲೆ ಬದುಕ್ತೀನಿ ಅಂತ ಬಂದಿದ್ಯಲ್ಲ, ನಾಚ್ಕಾಗಲ್ವಾ ನಿನ್ಗೆ? ಅಲ್ಲಕಲ್ಲ, ಅವಳು ಬಿಟ್ಟೋದ್ರು ಹೋಗ್ಕಳೆ. ನಿನ್ಗಿರೋ ಅಂದಕ್ಕೆ ಚಂದಕ್ಕೆ ಇನ್ನು ತೆಳ್ಗೆ ಬೆಳ್ಗೆ ಇರೋ ಹುಡ್ಗಿನೇ ಸಿಕ್ಕಿರೋಳು. ಯಪ್ಪ, ನೀನ್ ಇವಳನ್ನ ಒಪ್ಕೊಂಡ್ ಬಂದಿದ್ಯಾ ಅಂತ ನೆನ್ಸ್ಕೊಂಡ್ರೇನೆ ವಾಕಕ್ಕೆ ಬತ್ತಾಯ್ತಕ್ಕಲ್ಲ. ನೋಡವ, ಅವಾಗ ನನಗ್ ಬುದ್ಧಿ ಇರಲಿಲ್ಲ, ಹಂಗೆಲ್ಲ ನಡ್ಕತಾ ಇದ್ದೆ. ಈಗ ನನಗೆಲ್ಲ ಅರಿವಾಗೈತೆ. ನೋಡವ, ನೀನು ಬದ್ಲಾಗವ, ಎಲ್ಲ ಒಳ್ಳೇದಾಯ್ತದೆ. ನಾನಿರೋದ್ ಹಿಂಗೆಯ. ನೀನ್ ಬೇಕಾದ್ರೆ ಅವಳ ಪಾದ ತೊಳ್ಕೊಂಡು ನೀರ್ ಕುಡ್ಕ ಹೋಗು. ನಂಗ ಅವಳ ಸೊಸೆ ಒಪ್ಕೊ ಅಂತೆಲ್ಲ ಹೇಳಕ್ ಬರ್ಬೇಡ ನೀನು. ಅವಳು ಈ ಮನೇಲಿ ಅದ್ ಹೆಂಗ್ ನೆಮ್ಮದಿಯಾಗಿರ್ತಾಳೋ ನಾನು ನೋಡ್ಬಿಡ್ತೀನಿ. ಈ ಮನೆಯಾಗೆ ತೆಳ್ಗೆ ಬೆಳ್ಗೆ ಇರೋ ಸೊಸೆನೆ ಆಗ್ ಬರ್ಬೇಕು ಅಷ್ಟೇಯ. ಅವ, ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ನಿನಗೆ ಹೆಂಗ್ ಅರ್ಥ ಮಾಡಿಸ್ಲಿ ಅಂತ ನಂಗೆ ಗೊತ್ತಾಯ್ತಿಲ್ಲ. ಅಲ್ಲ ಕಣವ, ನಾನು ಎತ್ತದ್ರಣ ಕೈ ಎತ್ತಕ್ಕದೇನು ಚಿಕ್ಕ ಮಗು ಏನಿಲ್ಲ, ಬಂದ ತಕ್ಷಣ ಎತ್ಕೊಳಕ್ಕೆ ಫೋನು ಹೊಸ ಇರ್ಲ ಎತ್ತಾರೆ. ಏಯ್ ಛತ್ರಿ, ನಾಗೇಗೌಡ ಫೋನ್ ಮಾಡ್ತಿದ್ದಾನೆ. ಅವ್ರು ಹೇಳಿದ ಕೆಲಸ ಮಾಡಲಿಲ್ವೇನೋ ಇನ್ನೂ? ದಣಿ, ಆ ಪರ್ಸೋನವ್ರಿಗೆ ಕ್ವಾರೆ ಕೆಲಸ, ಆಮೇಲೆ ಆ ಎಲೆಕ್ಷನ್ ಅಂತ ಓಡಾಡ್ತಾಯಿದ್ರು, ಹಂಗಾಗಿ ಜನನ ಕಳ್ಸೋಕ್ಕಾಗಿಲ್ಲ. ಏನು ಉತ್ತರ ಕೊಡಲಿ ಅವ್ರಿಗೆ? ಸದ್ಯ ಕಟ್ಟಾಯ್ತು. ಎತ್ತ ಇಲ್ವಲ್ಲ? ಯಾಕೆ ಎತ್ತಿಲ್ಲ ಅಂತ ಕೇಳ್ರಿ. ಅಯ್ಯ ನಾನು ನಿನ್ನೇನು ದಡ್ಡ ಅನ್ಕೊಂಡಿದ್ಯೆ? ಅಲ್ಲಮ್ಮಿ, ಅವ್ರ ಫೋನ್ ಎತ್ತಿದ್ರ ತಾನೆ, ಯಾಕೆ ಫೋನ್ ಎತ್ತತಾ ಇಲ್ಲ ಅಂತ ಕೇಳಕ್ಕಾಗೋದು? ಫೋನೇ ಎತ್ತಿಲ್ಲ ಅಂದ್ರೆ ಎಲ್ಲಿಂದ ಕೇಳೋದು? ಅಯ್ಯ, ಹೊಸಿ ಸುಮ್ಕಿರ್ತೀರಾ? ಛತ್ರಿ ಮಾಡ್ತೀನಿ. ದಣಿ, ನನ್ನ ಫೋನು ಮಾಡ್ತಾವ್ರೆ. ಕೊಡಿ. ನಮಸ್ಕಾರ ಮಾಸ್ತಿ ಕಪ್ಲು ಮಾಜಿ ದೊರೆ ನಾಗೇಗೌಡರಿಗೆ. ಮೋಡ ನೋಡಿ ನವಿಲ್ ಕುಣಿದ್ರೆ ಗೂಬೇನ್ ನೋಡಿ ಕೋಳಿ ಕುಣಿತಂತೆ. ಆ ಕೋಳಿನ ಅಮುಕ್ಕೊಂಡು ಪುಕ್ಕ ತೆರೆದು ಬೇಯಿಸ್ಕೊಂಡು ತಿನ್ನೋ ಮಕ್ಕಳು ನಾವು. ಏನು ಮಾಡ್ತೀರಿ? ನನ್ನ ಟೈಮ್ ಸಂದಾಕಿಲ್ಲ. ಏನೋ ಒಂದು 4 ಜನಕ್ಕೆ ಕಳಿಸಿ ಮರ್ಡ್ರ್ ಮಾಡಿಸಿ ಅಂತಂದರೆ ಅಷ್ಟು ಸಹಾಯ ಮಾಡೋಕೆ ಹಾಕಿಲ್ಲ ಅಂದರೆ ಎಂಥ ಸ್ನೇಹ ಹೇಳಿ ಇದು? ನಾಗೇಗೌಡ್ರೆ, ನಾನು ಕೆಲಸನ ನಮ್ಮ ಛತ್ರಿಗೆ ವಹಿಸಿದ್ದೆ. ವಯಸ್ಸಾಗೋಯ್ತು ನೋಡಿ ಅವನು, ಪಾಪ ಮರಳು ಮರ್ತಿದ್ದಾನೆ. ರಾಜ್ಯಕ್ಕೆ ಬೆಂಕಿ ಹಚ್ಚಿ ರಾಜನ ಪಾದದಾನೆ ಮಾಡ್ದಂಗಲ್ಲ ನಾನು. ನಂಬಿಕೆ ಇರಲಿ. ಏನಾಯ್ತದ ಬಿಡ್ತದ ಗೊತ್ತಿಲ್ಲ. ನೀವು ಹುಡುಗರು ಕಳಿಸ್ತೀರಿ ಅಂತ ಹೇಳ್ದಾಗಿಂದ ಕಾಯ್ಕೊಂಡು ನಮ್ಗೆ ಸಾಕಾಗೋಗದೆ. ಜೇನಿನ ಗೂಡು ನಾವೆಲ್ಲ ಬೇರೆ ಯಾವ್ದಾರ ಜೇನಿಲ್ಲ ಅಂತ ಆಡಾಡಂಗಾಯ್ತು. ನಮ್ಗಾಗದೆ ಇರೋರ್ನ ತಪ್ಕೊಂಡಿರೋದಿದ್ಯಲ್ಲ, ಅದು ಮಾತ್ರ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ.
ನಿಮ್ಮ ನಮ್ಮ ಶತ್ರುಗಳೆಲ್ಲ ಒಂದೇ ಕುಟುಂಬದವರು, ಎಲ್ಲರನ್ನು ಒಟ್ಟಿಗೆ ನಾಶ ಮಾಡಿಬಿಡ್ಬೇಕು. ನನಗೆ ಇತ್ತೀಚೆಗೊಂದು ಆಲೋಚನೆ ಬಂದಿದೆ, ಒಟ್ಟಿಗೆ ಎಲ್ಲರನ್ನು ಕೌಚ್ ಹಾಕ್ಬಿಡ್ಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೀನಿ. ಮಾವಯ್ಯ ಅದೇನು ಮಾಡ್ತಿರೋ ಬೇಗ ಮಾಡಿ, ಒಳ್ಳೆ ಕಾಮಿಡಿ ಪೀಸ್ ಆದಂಗೆ ಆಗಿದ್ದೀವಿ ಇಲ್ಲಿ. ಕೆಲಸದವರು ಮರ್ಯಾದೆ ಕೊಡ್ತಾ ಇಲ್ಲ. ಒಂದು ಕಾಲಕ್ಕೆ ನಾವು ಉಗ್ದಿರೋ ಜನರ ಸಮಕ್ಕೆ ಬಂದ್ಬಿಟ್ರೆ ಆ ಬದುಕೇ ಅಲ್ಲ. ಮನು ರಾಣಿನ ಮುಗಿಸೋದೆ ಆದರೆ ಇವತ್ತೇ ನಮ್ಮ ಹುಡುಗರನ್ನ ಕಳಿಸ್ತೀನಿ. ಅವರು ಕೆಲಸ ಮುಗಿಸಿ ಆಪಾದನೆ ಅವ್ರ ಮೇಲೆ ಹಾಕ್ಕೊಂಡು ಜೈಲಿಗೆ ಹೋಗ್ತಾರೆ. ಆದರೆ ನೋಡಿ, ಈ ಕೊಲೆ ಇದೆಯಲ್ಲ, ಅದು ಮನೆಯಿಂದ ಹೊರಗಡೆ ಆಗಬಾರ್ದು. ಹೊರಗಡೆ ಆದರೆ ಅನುಮಾನ ನಿಮ್ಮ ಮೇಲೆ ಬರುತ್ತೆ. ಅದಕ್ಕೆ ಮನೆ ಒಳಗಡೆನೇ ಆಗಬೇಕು. ಏಯ್, ಯಾವನೋ ಅವನು ನನ್ನ ಗಂಡಂಗೆ ಗುರಿಟ್ ಬಾಲ್ ಆಡ್ತಾನೋ? ಬಾರೋ, ಧೈರ್ಯ ಇದ್ರೆ ಬಾರೋ. ಸಾರಿ ಕಣಕ್ಕ, ಕ್ರಿಕೆಟ್ ಆಡ್ತಾ ಇದ್ವಿ, ಬಾಲ್ ಬಿತ್ತು. ಲೇ ಏನ್ರಲ್ಲ, ಅವಾಗ್ಲಿಂದ ಮೈಕ್ ಹಿಡ್ಕೊಂಡು ನಾನು ಗಂಟ್ಲಾರ್ಕೊಂಡು ಕಿರ್ಸ್ಕೊತೀನಿ. ಬಂದ್ರಲ್ಲ ಇಲ್ಲಿ ಕ್ಲೀನ್ ಮಾಡುವ ಅಂತ. ನೀವು ನೋಡಿದ್ರೆ ಕ್ರಿಕೆಟ್ ಆಡ್ತಿದ್ದೀರಾ? ಅಣ್ಣ, ನಿಂಗೆ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಿಂದ ನಿಂಗೆ ಕ್ರಿಕೆಟ್ ಅಂದ್ರೆ ಹುಚ್ಚಂತೆ. ಹಳೆದೆಲ್ಲ ನೆನ್ಪು ಮಾಡ್ಬಿಟ್ಟು ಮೋಸ್ಟಲ್ ಮಾಡ್ಬಿಟ್ಟ. ಈಗ ನಾನೊಂದ್ 2 ಬಾಲ್ ಆಡ್ಬೇಕು. ಬಂದೆ, ನಾ ಬ್ಯಾಟಿಂಗ್ ಮಾಡ್ಕೊ ಬರ್ತೀನಿ. ನಾವು ಬದುಕೋಣ. ಅಧ್ಯಕ್ಷರೇ ಕ್ರಿಕೆಟ್ ಆಡಕ್ ಹೋಯ್ತವ್ರೆ. ನಾವಿಲ್ಲಿದ್ದೇನಿಲ್ಲ ಮಾಡೋದು, ನಡಿಯೋಣ, ಹೋಗೋಣ. ಒಂದ್ 5 ನಿಮಿಷ ನೀವು ಕ್ಲೀನ್ ಮಾಡ್ತಾರೆ, ನಾವು ಈಗ ಹೋಗ್ಬಿಟ್ಟು ಹಾಕಿ ಬಂದ್ಬಿಡ್ತೀವಿ. 2 ನಿಮಿಷ ಹೋಗ್ಬಿಟ್ಟು ಹಿಂಗ್ 2 ಬಾಲ್ ಆಡ್ಕೊಂಡ್ ಬಂದ್ಬಿಡ್ತೀವಿ. ಬಾಪರ್ ಬರ್ತೀವಿ, 2 ಬಾಲು.